ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಶುಭರಾತ್ರಿ. ಫ್ರೆಂಡ್ಸ್, ನಾವೆಲ್ಲ ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ. ಅವಾಗ ನಡೀತಿದ್ದಂತಹ ಫಂಕ್ಷನ್ಗಳು, ಅವಾಗ ನಡೀತಿದ್ದಂತಹ ಡ್ಯಾನ್ಸ್ ಫಂಕ್ಷನ್ಗಳು ತುಂಬ ಅದ್ಭುತವಾಗಿದ್ವು. ಅವೆಲ್ಲ ತುಂಬ ನೆನಪಾಯಿತು ಫ್ರೆಂಡ್ಸ್. ಮೊನ್ನೆ ಒಂದು ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿನೂ ನಡೆದಂಥ ಫಂಕ್ಷನು, ಮತ್ತು ಇವತ್ತು ನಮ್ಮ ಮನೆಯವರು ತಳಕಲ್ಲಿ ಮನ್ವಂತರಿ ಅನ್ನೋ ಒಂದು ಶಾಲೆಯಲ್ಲಿ ನಡೆದಂತಹ ಸಮಾರಂಭ. ಆ ಮಕ್ಕಳ ಡ್ಯಾನ್ಸು, ಆ ಮಕ್ಕಳ ಒಂದು ಪರ್ಫಾರ್ಮೆನ್ಸು, ಮಕ್ಕಳ ಒಂದು ನೃತ್ಯ, ಮಕ್ಕಳ ಒಂದು ನಾಟಕ ಪ್ರದರ್ಶನ, ನಿಜವಾಗಿ ಅದೆಲ್ಲ ನೋಡಿ ನನ್ನ ಒಂದು ಸ್ಕೂಲ್ ಡೇಸ್ನ, ನನ್ನ ಒಂದು ಶಾಲೆಯ ದಿನಗಳನ್ನ ನೆನಪಿಸ್ತು. ನಿಜವಾಗಿಯೂ ಆ ನಮ್ಮ ಮಾಸ್ಟ್ರುಗಳು ರಿಯಲಿ ಅದ್ಭುತವಾದಂಥ ಮಾಸ್ಟ್ರುಗಳು ನಮಗೆ ಸಿಕ್ಕಿದ್ರು ಫ್ರೆಂಡ್ಸ್. ತುಂಬ ಒಳ್ಳೆ ಮಾಸ್ಟ್ರು, ತುಂಬ ಒಳ್ಳೆಯ ನಮಗೆ ಅಡಿಪಾಯ ಹಾಕಿದರು. ನಮಗೆ ತುಂಬ ನೀಟಾಗಿ, ತುಂಬ ಅರ್ಥಪೂರ್ಣವಾಗಿ ಪಾಠಗಳನ್ನು ಮಾಡ್ತಾ ನಮ್ಮ ತೆಲಿಗೆ ಹೋಗೋ ಥರ ಅವರು ತುಂಬ ಅದ್ಭುತವಾಗಿ ಪಾಠ ಮಾಡೋರು ಫ್ರೆಂಡ್ಸ್. ರಿಯಲಿ ಅವ್ರನ್ನೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರಾಯಿತು. ಯಾಕೆಂದರೆ ಆ ಡೇಸ್, ಹಳೆ ಡೇಸ್ ಈಸ್ ಗೋಲ್ಡನ್ ಡೇಸ್. ರಿಯಲಿ ಅದ್ಭುತವಾದ ದಿನಗಳನ್ನ ನಾವು ನಮ್ಮ ಮಾಸ್ಟ್ರುಗಳ ಜೊತೆ, ನಮ್ಮ ಕ್ಲಾಸ್ಮೇಟ್ಗಳ ಜೊತೆ ಕಳೆದಿದ್ವಿ ಫ್ರೆಂಡ್ಸ್. ರಿಯಲಿ ಪ್ರತಿಯೊಬ್ಬರು ಲೈಫಲ್ಲೂ ಸ್ಕೂಲು, ಕಾಲೇಜು ಲೈಫ್ ಡೇಸ್ಗಳನ್ನ, ಸ್ಕೂಲ್ ಡೇಸ್ಗಳನ್ನ ಎಲ್ಲರೂ ಕಳೆದಿರ್ತಾರೆ. ರಿಯಲಿ ಅದು ಎಲ್ಲದೂ ಲೈಫ್ ಲಾಂಗ್ ಮರೆಯೋಕ್ಕಾಗದೇ ಅಂತ ಮೆಮೊರಿ, ಲೈಫ್ ಲಾಂಗ್ ಮರೆಯೋಕ್ಕಾಗದೇ ಅಂತ ನೆನಪುಗಳು ನಮ್ಮಲ್ಲಿ ಇರ್ತವೆ. ರಿಯಲಿ ಅದು ತುಂಬ ನೆನಪಾಯಿತು ಫ್ರೆಂಡ್ಸ್. ಆ ಒಂದು ಸ್ಕೂಲ್ ಡೇಸಲ್ಲಿ ನಡೆಯೋಂಥ ಫಂಕ್ಷನ್ಗಳು, ಸ್ಕೂಲ್ ಡೇಸಲ್ಲಿ ನಡೆಯೋಂಥ ಒಂದು ಡ್ಯಾನ್ಸು, ಪ್ರತಿಯೊಂದಕ್ಕೂ ಮಾಡ್ರಿ ಅಂತ ನಮ್ಮ ಮಾಸ್ಟ್ರುಗಳು ತುಂಬ ಫೋರ್ಸ್ ಮಾಡೋರು. ಆದರೆ ನಾವು ತುಂಬ ನಾಚಿಕೆ ಪಡ್ತಾಯಿದ್ವಿ. ಒಂದು ಸ್ಟೇಜ್ ಮೇಲೆ ಹತ್ಬೇಕಂದ್ರೂ ತುಂಬ ಸ್ಟೇಜ್ ಫಿಯರ್ ಇತ್ತು. ಆದರೆ ಇವತ್ತಿನ ಹುಡುಗರು ತುಂಬ ಜಾಣರಿದ್ದಾರೆ, ತುಂಬ ಪ್ರತಿಭೆಗಳಿದ್ದಾರೆ. ರಿಯಲಿ ಸ್ಟೇಜ್ ಮೇಲೆ ಧಾರಾಳವಾಗಿ ಹೋಗಿ ಅವ್ರು ಮಾತಾಡೋದು, ಸ್ಟೇಜ್ ಮೇಲೆ ಅವ್ರು ಪರ್ಫಾರ್ಮೆನ್ಸ್ ಮಾಡೋದು ನೋಡಿದರೆ ನಿಜವಾಗಿ ನಮ್ಮ ಓಲ್ಡ್ ಡೇಸ್ಗಳೆಲ್ಲ ನೆನಪಾಗ್ತವೆ. ತುಂಬ ನಾವು ಮಿಸ್ ಮಾಡ್ಕೊಂಡ್ವಿ ಅನ್ನಿಸ್ತಾ ಇದೆ. ನಿಜವಾಗಿ ನಮ್ಮ ಮೇಷ್ಟ್ರು, ಟೀಚರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ರು, ಒಂದು ನಾಟಕ ಪ್ರದರ್ಶನ ಮಾಡ್ರು, ಸ್ಟೇಜ್ ಮೇಲೆ ಬಂದರು ಅಂತ ಎಷ್ಟು ಕರೆದ್ರೂ ನಾವು ಯಾವತ್ತೂ ಧೈರ್ಯ ಮಾಡಲೇ ಇಲ್ಲ ಫ್ರೆಂಡ್ಸ್. ರಿಯಲಿ ನಿಜವಾಗಿ ಯಾವತ್ತೂ ಧೈರ್ಯ ಮಾಡಲಿಲ್ಲ. ಆದರೆ ಇವತ್ತು ಆ ಫೀಲ್ ಕಾಡ್ತಾ ಇದೆ. ಅವತ್ತು ನಾವು ಧೈರ್ಯ ಮಾಡಬೇಕಾಗಿತ್ತು. ಅವತ್ತು ನಾವು ಸ್ಟೇಜ್ ಮೇಲೆ ಹೋಗಿ ನಾವು ಯಾವ ಥರ ಆಗಲಿ ಪರ್ಫಾರ್ಮೆನ್ಸ್ ಮಾಡಬೇಕಾಗಿತ್ತು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ರಿಯಲಿ ತುಂಬ ಬೇಜಾರಾಗುತ್ತೆ. ಆದ್ರೂ ಈ ಸ್ಕೂಲ್ ಫಂಕ್ಷನಲ್ಲಿ ನಡೆದಂಥ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟನ್ನ ನೀವು ನೋಡಿ ಖುಷಿ ಪಡಿ ಫ್ರೆಂಡ್ಸ್. ತುಂಬ ಅದ್ಭುತವಾಗಿ ಮುದ್ದು ಮಕ್ಕಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಿಜವಾಗಿ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ, ಬಿಂದಾಸಾಗಿರಿ. ಯಾವತ್ತು ಬಿಂದಾಸಾಗಿ ನಗುತ್ತಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಖುಷಿಯಾಗಿರಿ. ಓಕೆ ಫ್ರೆಂಡ್ಸ್, ಓಕೆ, ವಿಡಿಯೋ ನೋಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸ್ತಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಲಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಪ್ಲೀಸ್. Musical form that will make impossible pursuing skill. Get ready everyone, we are hearing to the Kerala's Idents celebration. This next song did not just top up the chart, it's took over the interest with its additive beats and drop powers. It stands for song that the song is that, it stands for the ultimate celebration anthem that everyone can fix to elders dance. Praise yourselves for the thunderous rhythm of Palapalli Vadili. Put your hands together and let madness begin. Next performance, 4th and 5th skit, get ready. Put your hands together and let's hear it thunder. Hi, good evening Talaku. Myself Navya from 4th standard. Hi everyone, myself Pratiksha from 4th standard. Hi everyone, myself Kirtana from 5th standard. Our story begins in Rameshwaram. Before the sunrise, our young boy is already at work. But he isn't just tailoring news, he is gathering knowledge. Good evening everyone. ಈ ಕಥೆ ರಾಮೇಶ್ವರಂನಿಂದ ಪ್ರಾರಂಭವಾಗುತ್ತದೆ. ಸೂರ್ಯ ಹುಟ್ಟುವ ಮೊದಲೇ ಒಬ್ಬ ಚಿಕ್ಕ ಹುಡುಗ ಪೇಪರ್ ಹಾಕುವ ಕಾಯಕವನ್ನು ಪ್ರಾರಂಭಿಸಿರುತ್ತಾನೆ. ಅವನು ಬರೀ ಪೇಪರ್ ಅನ್ನು ವಿತರಿಸುವುದು ಮಾತ್ರವಲ್ಲದೆ ಪೇಪರ್ ಓದುವುದರ ಮೂಲಕ ಪ್ರಪಂಚದಲ್ಲಿ ನಡೆಯುವ ಎಲ್ಲಾ ವಿದ್ಯಮಾನಗಳ ಜ್ಞಾನವನ್ನು ಸಹ ಸಂಪಾದಿಸುತ್ತಾನೆ. Good evening bro. Good morning. Deliver these papers soon. Okay bro. ಕಾಡ್ಸಲ್ಲ ಸರ್. ನಾನು ಇದಕ್ಕೆ ನಾನು ಕೊಡ್ರು. ಏನು ಶೂ ಹಾಕಂಗಿಲ್ಲ. ನಾವು ಶೂ ಹಾಕಂಗಿಲ್ಲ. Oh, science, play and stars. There is so much to learn. Knowledge is the greatest wealth. Newspaper. 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 ಆ ಹುಡುಗನ ಜೀವನದಲ್ಲಿ ತನ್ನ ಶಿಕ್ಷಕರ ಪಾತ್ರ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆ ಶಿಕ್ಷಕರ ಪಾಠ, ಪ್ರವಚನ ಈ ವಿದ್ಯಾರ್ಥಿಯು ಮುಂದೆ ತನ್ನ ಜೀವನದಲ್ಲಿ ತಾನೇನಾಗಬೇಕು ಎಂಬ ಗುರಿಯನ್ನು ನೀಡುತ್ತದೆ.
Good morning, children. Please sit. Children, today I am teach about how does the bird swing create lift. Birds fly using their strong chest muscles to flap off, powerful wings to create lift and push forward, while light hollow bone and streamlined body reduce weight, and tail feather helps steer, allowing them to overcome gravity and soar. Children, is how does the bird swing create lift? Do you understand? No, sir. It's too difficult to understand. Fall down. Great question, my child. The bird creates lift by flapping. Notice the shape of wings. They are curved. The air moves faster over the top, pushing the bird upward. Sir, how doesn't it turn so fast? It doesn't have a steering wheel. Watch the tail. The tail acts like a rudder on a boat. When the bird twists its tail, it changes direction. And look now, it is spreading wide with a flapping. That is called gliding. So the wings give it power and the tail gives it control. Sir, can a man-made machine do the same? Yes, my dear. That is what an aeroplane does. Then I have decided I want to fly. I want to build a machine that soar over the clouds. ಈ ವಿದ್ಯಾರ್ಥಿಯು ತನ್ನ ಶಾಲಾ ಶಿಕ್ಷಣವನ್ನು ಪೂರ್ತಿಗೊಳಿಸಿ ಇಂಜಿನಿಯರಿಂಗ್ ಓದಬೇಕು ಎಂಬ ಅಕ್ಕ ತನ್ನ ಕೈಪಡೆಯನ್ನು ಮಾಡಿ MIT ಕಾಲೇಜಿನಲ್ಲಿ ಫೀಸ್ ಕಟ್ಟಿ ಅವನಿಗೆ ಇಂಜಿನಿಯರಿಂಗ್ ಓದಲು ಸಹಾಯ ಮಾಡುತ್ತಾರೆ. ಆ ವಿದ್ಯಾರ್ಥಿಗೂ ಸಹ ಗೊತ್ತಿರುತ್ತದೆ ತನ್ನ ಕುಟುಂಬಸ್ಥರಿಗೆ ನೋವುಂಟು ಮಾಡಬಾರದೆಂದು. ಆದ್ದರಿಂದ ಹಗಲು ಇರುಳಿ ಓದಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಾರೆ. He dreamed by height, but his family was poor. To study aeronautical engineering, he needed to join the famous Madras Institute of Technology, that is MIT. His sister even sold her gold medals to pay his fee. He knew could not let her down. David? I have looked at your attendance for the low level and I get dropped. It is disappointing. It will never fly. Sir, I stayed up many nights to design it. Then you must stay up 4. If you do not give me a perfect in 3 days, I will cancel your scholarship. 3 ದಿನಗಳ ಅವಧಿ ಮುಗಿದ ನಂತರದ ದೃಶ್ಯ. It has been 3 days, boy. Is the design ready? Yes, sir. I have redesigned the wings and the engine placement. Please look. Wow, my goodness, boy. I was testing you. I knew the deadline was nearly impossible, but you did it. This is your masterpiece. I am so proud of your hard work and talent. You will go very far, my boy. I am proud to be having a student like you. Your scholarship is safe. Thank you, sir. ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ಆ ವಿದ್ಯಾರ್ಥಿಯು 2 ಇಂಟರ್ವ್ಯೂಗಳಿಗೆ ಹಾಜರಾಗುತ್ತಾನೆ. After finishing, my dream has broken, but I wanted to touch the sky. He walked to Delhi with a heavy heart. When one door is closed and another open, he went to the Delhi and joined DRDO. His journey to serve India had truly begun. ಇವರ ಪ್ರತಿಭೆ ಅಮೆರಿಕಾಗೆ ತಲುಪುತ್ತದೆ. ಅಮೆರಿಕದ ನಾಸಾದಲ್ಲಿ ಇವರಿಗೆ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. May I come in, sir? Welcome, mister. Please take your seat. Thank you, sir. We have seen your work at MIT. You are appointed as a senior scientific assistant at DRDO. Thank you, sir. If I cannot fly a plane, I will build the rockets that fly. This is my first step for my country. His talent and reached America. He was invited to NASA. ನಾಸಾದ ಅಧಿಕಾರಿಯೊಬ್ಬರು ಇವರಿಗೆ ಹೆಚ್ಚಿನ ಸಂಬಳ, ಅಮೆರಿಕದ ಪೌರತ್ವ ಕೊಡುವುದಾಗಿ ಹೇಳಿ ನಾಸಾದಲ್ಲೇ ಉಳಿಯುವಂತೆ ವಿನಂತಿಸಿಕೊಳ್ಳುತ್ತಾರೆ. ಆದರೆ ಅವರು ಹೇಳುತ್ತಾರೆ, ಸರ್, ಭಾರತ ನನ್ನ ಮಾತೃಭೂಮಿ, ನಿಮಗಿಂತಲೂ ಹೆಚ್ಚು ಅವಳಿಗೆ ನನ್ನ ಅವಶ್ಯಕತೆ ಇದೆ ಎಂದು. Yes, success! Sir, why go back to India? Sir, India is my motherland. She needs me more than you do. I must go back. Next. Sama. Yes. In 1979, the SLV-3 failed and in 1963 at Tumba, the first sounding rocket was ready, but he was so busy he forgot his own personal life. Back in India, he joined Vikram Sarabhai's team. They had no money, no big clubs, and no fancy cars. Where is our office? Sir, where is our office? The father's house at the local church is our office. The animal shed is our lab. We will work anywhere for India. ಇಂಜಿನಿಯರಿಂಗ್ ಮತ್ತೆ ತಾಯ್ನಾಡಿಗೆ ಮರಳಿದಾಗ ಅವರಿಗೆ ರಾಕೆಟ್ ಅನ್ನು ನಿರ್ಮಿಸಲು ಒಂದು ಯಾವುದೇ ರೀತಿಯ ವ್ಯವಸ್ಥೆಗಳು ಇರುವುದಿಲ್ಲ, ಸೈನ್ಸ್ ಲ್ಯಾಬ್ ಇರುವುದಿಲ್ಲ, ಓಡಾಡಲು ಲಕ್ಸುರಿ ಕಾರ್ ಇರುವುದಿಲ್ಲ, ಹಾಗೂ ರಾಕೆಟ್ ಅನ್ನು ಉಡಾವಣೆ ಮಾಡಲು ಅದರ ಭಾಗಗಳನ್ನು ರವಾನಿಸಲು ಯಾವುದೇ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ. ಅಂತಹ ಸ್ಥಳದಲ್ಲಿ ಚರ್ಚ್ ಅನ್ನು ಅವರು ರಾಕೆಟ್ ತಯಾರಿಸುವ ಸ್ಥಳವಾಗಿ ಮಾತನಾಡಿಕೊಂಡು ಚರ್ಚ್ ಫಾದರ್ ಮನೆಯನ್ನು ಆಫೀಸ್ ಮಾಡಿಕೊಳ್ಳುತ್ತಾರೆ. ದನಕರುಗಳ
ಹಾಕುವ ಸೆಟ್ ಅನ್ನು ಲ್ಯಾಬ್ ಮಾಡಿಕೊಂಡು ಅಲ್ಲಿಯೇ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಮತ್ತು ಅವರು ಹೇಳುತ್ತಾರೆ ಭಾರತಕ್ಕಾಗಿ ಎಲ್ಲಿ ಬೇಕಾದ ಕೆಲಸ ಮಾಡುತ್ತೇನೆಂದು. ಅವರು ರಾಕೆಟ್ ಅನ್ನು ಉಡಾವಣೆ ಮಾಡುವುದಕ್ಕಾಗಿ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಆದ್ದರಿಂದ ಅವರ ನಿಶ್ಚಿತಾರ್ಥ ನಡೆಯದೆ ಅವರ ಮದುವೆ ನಿಂತು ಹೋಗುತ್ತದೆ. SLV3 ಯಶಸ್ವಿ ಆಗುವುದು. The media was angry. In 1939, the SLV made the media was closed by Sajid Dhawan took care and in 1988 died again at Chhattisgarh. ಒಂದು ವರ್ಷದ ನಂತರ SLV3 ಉಡಾವಣೆಯು ಯಶಸ್ವಿಯಾದ ನಂತರ ಸತೀಶ್ ಧವನ್ ಅವರು ಆ ಯಶಸ್ವಿಯ ಕೀರ್ತಿಯನ್ನು ಅವರ ತಂಡಕ್ಕೆ ಸಮರ್ಪಿಸುತ್ತಾರೆ. SLV ಯಶಸ್ಸಿನ ಶ್ರೇಯಸ್ಸನ್ನು ತಮ್ಮ ತಂಡಕ್ಕೆ ನೀಡುವುದು ಸತೀಶ್ ಧವನ್ ಅವರ ನಾಯಕತ್ವದ ಒಂದು ಗುಣವಾಗಿದೆ. You and Satish Dhawan have done the impossible. You have shown me that India is ready. We did it for the nation, man. Sir, you and Satish. Sir, we have seen your success with SLV3. I was wrong to doubt the funding. Now I want you to take charge and to make India strong. Sir, can you build the missiles that will protect India? In 2002, he became our team president. He lives in the top student. He started his journey as a simple paper boy in Rameshwar and he became the father of Indian space program, the architect of our century. ವೀಕ್ಷಕರೇ, ಬಹುಶಃ ನಿಮಗೆ ಗೊತ್ತಾಗಿರಬಹುದು ನಮ್ಮ ಮಕ್ಕಳು ಯಾರ ಬಗ್ಗೆ ಈ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಎಂದು. ಅವರು ಯಾರೆಂದರೆ ದಂತಕಥೆಯ ನಾಯಕ ಡಾಕ್ಟರ್ APJ. ಅವರು ಭಾರತದ 11ನೇ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದರು. ರಾಷ್ಟ್ರಪತಿಯಾಗಿದ್ದರೂ ಸಹ ಅವರು ಸರಳ ಜೀವನ, ವಿನಯ ಮತ್ತು ಮಕ್ಕಳ ಮೇಲಿನ ಅಪಾರ ಪ್ರೀತಿಯಿಂದ ಜನಮನ ಗೆದ್ದರು. ಅವರು ಸದಾ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ದೊಡ್ಡ ಕನಸು ಕಾಣಿರಿ, ಅದನ್ನು ಸಾಧಿಸಲು ಶ್ರಮಿಸಿ ಎಂದು ಪ್ರೇರೇಪಿಸುತ್ತಿದ್ದರು. My dear students, remember fail not take me. If my determination to succeed. If I die, do not give me a holiday. If you love me, work an extra day for the country. Education is the most powerful weapon. What a vibrant performance. Give them a big round of applause. Ladies and gentlemen, get ready to experience a musical journey that travels the heart of a flame to the soul of the village fire. That's right. We are taking you straight to the vibrant street, the food tapping remix of Namuru Sandeyalli Musanji Odali. It's blend of the classic and modern mix. It's old school with new cool. So put your hands together, clear the stage and let's turn up the ಫ್ರೆಂಡ್ಸ್, ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಸಿದರು. ತುಂಬ ಜನನೂ ಸೇರಿದ್ರು, ತುಂಬ ವೆಹಿಕಲ್ಸು ಬಂದಿತ್ತು, ತುಂಬ ಊಟ ಎಲ್ಲ ವ್ಯವಸ್ಥೆ ಇತ್ತು. ಫ್ರೆಂಡ್ಸ್ ಫಸ್ಟು ಪಾನಿಪುರಿನ ಬ್ಯಾನ್ ಮಾಡಬೇಕು ಫ್ರೆಂಡ್ಸ್. ಎಲ್ಲೋದ್ರೂ ಬರ್ತಾರಲ್ಲ ಫ್ರೆಂಡ್ಸ್. ನೋಡಿ, ಮಕ್ಕಳಿಗೆ ಆಟ ಸಾಮಾನ ಸಮೇತ ಬಂದಿದ್ವು. ತುಂಬ ಜನ ಮಕ್ಕಳು, ಪೇರೆಂಟ್ಸು, ಪ್ರತಿಯೊಬ್ಬ ಪೇರೆಂಟ್ಸೂ ಬಂದಿದ್ದರು ಫ್ರೆಂಡ್ಸ್. ಮಕ್ಕಳ ಪ್ರದರ್ಶನ ನೋಡೋದಕ್ಕೆ, ಐಸು ಇವೆಲ್ಲ ಏನಕ್ಕೆ ಮಕ್ಕಳಿದ್ದಾಗ ತರ್ತಾರೋ, ಮಾರೋದಕ್ಕೆ, ದುಡ್ಡು ಮಾಡೋದಕ್ಕೆ. ಆರೋಗ್ಯನ ಯಾರು ಯೋಚನೆ ಮಾಡಲ್ಲ. ಫ್ರೆಂಡ್ಸ್, ಆ ಪಾನಿಪುರಿಗೆ ಜನ ನೋಡಿ ಎಷ್ಟು ಮುಗಿಬಿದ್ದಿದ್ದಾರೆ ಅಂತೇಳಿ. ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಫ್ರೆಂಡ್ಸ್. ಫೋಟೋ ಹೊಡೆಯೋಕ್ಕೆ ಫೋಟೋಗ್ರಾಫರು ವಿತ್ ಅಲ್ಲೊಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋಂಥ ನ್ಯಾಷನಲ್ ಸ್ಕೂಲ್ ಮನ್ವಂತರ ಅಂತ ಒಂದು ಒಳ್ಳೆ ಸ್ಟೇಜ್ನೂ ರೆಡಿ ಮಾಡಿದರು ಫೋಟೋ ಹೊಡ್ಸೋಗೋಸ್ಕರ. ಎಲ್ಲ ಪೇರೆಂಟ್ಸು ಮಕ್ಕಳೆಲ್ಲರೂ ಫೋಟೋ ಹೊಡ್ಸ್ಕೊತಿದ್ರು. ಎಷ್ಟು ಅದ್ಭುತವಾದ ಸ್ಟೇಜು, ತುಂಬ ಒಳ್ಳೆ ಸಖತ್ತಾಗಿತ್ತು ಫ್ರೆಂಡ್ಸ್. ನಮ್ಮ ಕಾಲದಲ್ಲೆಲ್ಲ ಇಷ್ಟೊಂದು ದೊಡ್ಡ ಸ್ಟೇಜೂ ಇರಲಿಲ್ಲ. ಅಟ್ಲೀಸ್ಟ್ ಪೆಂಡಲ್ ಮಾತ್ರ ವ್ಯವಸ್ಥೆ ಮಾಡಿರೋರು ನಮ್ಮ ಸರ್ಗಳು. ಅವತ್ತಿನ ಕಾಲಕ್ಕೆ ಅದೇ ದೊಡ್ಡದಾಗಿತ್ತು. ಪೆಂಡಲ್ ತರಿಸ್ಬಿಟ್ಟು ಸೌಂಡ್ ಬಾಕ್ಸ್ ತರಿಸಿ ಹಾಕ್ಬಿಟ್ರೆ ಸುಮ್ಮನೆ ಚೆಚ್ಚಿ ಬಿಸಾಕ್ಬಿಡೋರು ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಮಾಡಿಬಿಟ್ಟು. ತುಂಬ ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆಗಳು, ಇಲ್ಲೆಲ್ಲ ಸ್ಕ್ರೀನ್ಗಳು ಫ್ರೆಂಡ್ಸ್. ನೋಡೋದಕ್ಕೆ 2 ಹತ್ರ ದೊಡ್ಡ ಸ್ಕ್ರೀನ್ಗಳು ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಎಂಜಾಯ್ಮೆಂಟ್ ಮಾಡ್ತಿದ್ರು ಮಕ್ಕಳೆಲ್ಲರೂ, ತುಂಬ ಖುಷಿಯಾಗಿದ್ದರು ಫ್ರೆಂಡ್ಸ್. ಪ್ರತಿಯೊಬ್ಬ ಪೇರೆಂಟ್ಸು, ಪ್ರತಿಯೊಬ್ಬ ಮಕ್ಕಳು ತುಂಬ ಸಖತ್ತಾಗಿ ರೆಡಿಯಾಗಿ ಬಂದಿದ್ದರು, ಎಂಜಾಯ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಮನ್ವಂತರ ಶಾಲೆ, ಇಂಟರ್ನ್ಯಾಷನಲ್ ಶಾಲೆಯವರು ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದರು. ಅದು ತುಂಬ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಹುಡುಗರಿಂದ ಬಂದಿದೆ, ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್. ಮಕ್ಕಳೆಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ ವೇಷ ಮತ್ತು ಬಟ್ಟೆಗಳನ್ನ ಹಾಕ್ಕೊಂಬಿಟ್ಟು ತುಂಬ ಅದ್ಭುತವಾಗಿ,
ತುಂಬ ಅಂದವಾಗಿ ಕಾಣ್ತಿದ್ರು ಮಕ್ಕಳು. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ರಿಯಲಿ ತುಂಬ ಅದ್ಭುತವಾಗಿ ನೋಡಿ, ಆ ಚಿಕ್ಕ ಮಕ್ಕಳು ಯಾವ ಥರ ಖುಷಿಯಿಂದ ಕುಣಿತಾವ್ರೆ, ಕುಪ್ಪಳಿಸ್ತಾವ್ರೆ. ನಿಜವಾಗಿ ಅದನ್ನೆಲ್ಲ ನೋಡಿಬಿಟ್ಟು ನಾವು ಒಂಥರ ಚಿಕ್ಕ ಮಕ್ಕಳ ಥರ ಆಗೋಗ್ಬಿಟ್ವಿ. ರಿಯಲಿ ಈ ಥರ ಸ್ಕೂಲ್ ಡೇಸು, ಕಾಲೇಜ್ ಡೇಸು ಎಲ್ಲ ನೆನಪಾಗಿ ನಿಜವಾಗೂ ತುಂಬ ಒಂಥರ ಫೀಲ್ ಆಯಿತು ಫ್ರೆಂಡ್ಸ್. ರಿಯಲಿ ಒಳ್ಳೆ ಈ ಡ್ಯಾನ್ಸ್ ಮಾಡಿಸೋರು ಮಾತ್ರ ತುಂಬ ಅದ್ಭುತವಾಗಿ ತುಂಬ ಬ್ಯೂಟಿಫುಲ್ಲಾಗಿ ಆ ಚಿಕ್ಕ ಮಕ್ಕಳಿಂದ ಡ್ಯಾನ್ಸ್ ಮಾಡಿಸಿ ತುಂಬ ಒಳ್ಳೆ ಖುಷಿನ ಎಲ್ಲ ನೋಡುಗರಿಗೂ, ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪೇರೆಂಟ್ಸ್ಗಳಿಗೂ ಕೊಟ್ಟಿದ್ದಾರೆ. ರಿಯಲಿ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಮನ್ವಂತರಿ ಇಂಟರ್ನ್ಯಾಷನಲ್ ಶಾಲೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಆ ಸ್ಟೇಜ್ ಮೇಲೆ ದೊಡ್ಡ ಸ್ಕ್ರೀನ್ಗಳು, 2 ಹತ್ರ LED ಸ್ಕ್ರೀನ್ಗಳು. ಪೇರೆಂಟ್ಸ್ಗಳು ಜಾಸ್ತಿ ಇದ್ದರೆ ಅಲ್ಲಿ ಕೂತ್ಕೊಂಡೆಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ವ್ಯವಸ್ಥೆ, ಚೇರು, ಊಟ ಪ್ರತಿಯೊಂದೂ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಪಾಪ ತುಂಬಾ ಖರ್ಚು ಮಾಡಿದ್ದಾರೆ. ಇಷ್ಟೊಂದು ಜನ ಮಕ್ಕಳಿಗೆ, ಅವ್ರ ಪೇರೆಂಟ್ಸ್ಗಳಿಗೆ ಊಟದ ವ್ಯವಸ್ಥೆ ಅಂಡ್ ಕೂತ್ಕೊಳ್ಳೋದಕ್ಕೆ ಸ್ಟೇಜು, ಅಂದರೆ ದೊಡ್ಡ ಫೀಲ್ಡೇ ಇದೆ ಬಿಡಿ. ಅಲ್ಲಿ ದೊಡ್ಡ ಫೀಲ್ಡ್ ಇರೋದ್ರಿಂದ ಈ ಮಕ್ಕಳಿಗೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ, ಅದನ್ನು ನಿಂತ್ಕೊಂಡು ಜನ ನೋಡೋದಕ್ಕೆ, ಸುತ್ತಮುತ್ತ ಇರೋ ಪ್ರತಿಯೊಂದು ಹಳ್ಳಿಯಿಂದನೂ ಸಮೇತ ಜನ ಬಂದ್ಬಿಟ್ಟು ಈ ಒಂದು ಪ್ರೋಗ್ರಾಮ್ನ ತುಂಬ ಯಶಸ್ವಿಯಾಗಿ ನೋಡಿ ತುಂಬ ಅದ್ಭುತವಾದಂತಹ ಈ ಒಂದು ಪ್ರೋಗ್ರಾಮ್ಗೆ ರಿಯಲಿ ತುಂಬ ಜನ ಸೇರಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಹೈವೇ ಪಕ್ಕನೇ ಇರೋದ್ರಿಂದ ತುಂಬ ಹಳ್ಳಿಯಲ್ಲಿರೋಂತಹ ಎಲ್ಲರೂ ಬಂದು ಈ ಪ್ರೋಗ್ರಾಮ್ನ ನೋಡಿ ಖುಷಿಪಟ್ಟಿದ್ದಾರೆ. ನಾವಂತೂ ತುಂಬ ಖುಷಿಪಟ್ಟಿದ್ವಿ ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತೇಳಿ ಬಯಸ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.